से एक बार फिर आपके सामने हम लेके बताएंगे दक्षिण क्षेत्र के जो एमएलए शैलेंद्र बेल्लाड़े हैं, उनके क्षेत्र में आज बहुत लोग पॉलिटिकल लीडर आए थे बीजेपी के। आज बम्पर को लेकर उन्होंने गांव में फिरा और सबके पास पानी चेक किया और सभी लोगों को उन्होंने बताया, वसला रत्ना ने बताया कि घबराओ नहीं, हम तुम्हारे पीछे है, तुम्हारी प्रॉपर्टी कुछ होने नहीं देंगे, क्योंकि पूरा गांव बोलते हैं जमाने से हमारा बाप दादा से ही गांव में है। लेकिन जो है हमारा को सरकार से ईश्वर सिंह ठाकुर थे, सभी लोग मौजूद थे वहाँ पर, रमेश जानकीवाली मौजूद थे, सभी लोग वहाँ पर बात की और वहाँ पर नायनव मनल्ले के बेटे दीपक मनल्ले आए थे और वहाँ पुराना उन्होंने कहा वहाँ पर कि हम दक्षिण क्षेत्र में पुराना हमारे पिताजी 2 बार एमएलए बने थे, जब से बीजेपी पार्टी वहाँ पर है और वहाँ पर सभी लोगों ने नायनव मनल्ले की बात की और वहाँ पर सभी लोगों ने भाषण किया कि हमके वोट से बचाओ बोला और वहाँ पर बसवराज रत्नाल ने वहाँ कहा हम आने वाले दिनों में जो है दिल्ली में हमारे जो प्रधानमंत्री नरेंद्र मोदी जी है उन्होंने संसद में कानून करने की बात की और आगे आने वाले दिनों में कानून पास करेंगे। और वहाँ पर नायनव मनल्ले के जो दीपक थे उन्होंने कहा हम जमाने से बीजेपी में और हमारे पिताजी बार विदर्भ में एमएलए बने थे, लेकिन हमको केयरलेस किया जा रहा है, कोई पार्टी वाले हमको जो केयरलेस नहीं किया जा रहा है और यहाँ तक कि हम आने वाले दिनों में हाईकमान को बताएंगे कि हमको एमएलए टिकट दो, बताएंगे। उन्होंने हमसे कहा। ईश्वर, इंडिया न्यूज। ತಡಪಳ್ಳಿ ನಾರಾಯಣ ರೆಡ್ಡಿ ಸಾಬ್ರು, ಕುಸ್ನೂರು ವಿರ್ಶೆಟ್ಟಿ ಸಾಬ್ರು ಮತ್ತಂದ್ರೆ BDO ಸಾಬ್ರು ಹನುಮಂತಪ್ಪ ಅವರೆಲ್ಲ ಕಲಿತು ನಮಗೆ ಮನೆ ತಿರುಗಿ ನಮಗೆ ಮನೆ ಮಂಜೂರು ಮಾಡಿಕೊಟ್ರೆ ನಾವು ಆಲ್ರೆಡಿ ಬಂದು ಈ ಜಂಗ್ಲಾದಾಗ ಬಂದು ಕೂತಿದ್ದೆವು. ಕೂತಿದ ನಂತರ ಇಲ್ಲಿ ತನ ಇಷ್ಟು ಜನ ಆಬಾದಿ ಆಗಿದೆ, ಎಲ್ಲ ಗಡ್ಡಿ ತುಂಬಿದೆ. ನಮ್ಮಲ್ಲಿ ಇರ್ಲಿಕ್ಕೆ ಗೌರ್ಮೆಂಟ್ ಜಾಗ 26 ಎಕರೆ ಭೂಮಿ ಇದೆ, ಅದಕ್ಕೆ ಬಿಟ್ಟು ಒಂದು ಗೇಣ್ ಜಾಗನೂ ಇದ್ದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲ ಗರೀಬರು ಎಲ್ಲರ ಮನೆಯಲ್ಲಿ ಚಪ್ಪುರಿಗೆ ಬಿಟ್ರೆ ಮತ್ತು ಮನೆಗಳು ಇದ್ದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಎಲ್ಲೋ ಅಲ್ಲಿ ಇಲ್ಲಿ ಜೀವನ ಮಾಡಿ ಫ್ಯಾಕ್ಟ್ರಿಗಳ್ದಾಗ ಕೆಲಸ ಮಾಡಿ ಎಲ್ಲ ಮನೆಗಳು ಮಾಡ್ಕೊಂಡಿದ್ದಾರೆ. ಅಂಥ ಮನೆಗಳು ಗರೀಬರಿಗೆ ನಾವು ಈಗ ಈ ಪರಿಸ್ಥಿತಿ ಬಂದ್ರೆ ನಾವು ಎಲ್ಲಿ ಹೋಗ್ಬೇಕು, ಎಕಡೆ ಹೋಗ್ಬೇಕು, ಯಾವ ದೇಶಕ್ಕೆ ಹೋಗ್ಬೇಕು ಎಂಬುದು ಅರ್ಥ ಆಗಿಲ್ಲ. ಅದಕ್ಕೆ ಬಿಟ್ಟು ನಮಗೆ ಜಾಗ ಇಲ್ಲ, ಮನೆಗೆ ಎಕರ್ 1.5 ಎಕರ್ಗಿದ್ದು ಜಮೀನು ಇಲ್ಲ. ಅಂಥ ಬಿಲ್ಕುಲ್ ಪರಿಸ್ಥಿತಿ ಊರು ನಮ್ಮ ಮನೆ ಸರ್ಕಲ್ದಾಗೆ ಸಣ್ಣ ಹಳ್ಳಿ. ಆ ಹಳ್ಳಿಗೆ ಈಗ ನೀವೆಲ್ಲ ಜೀವ ತಿನ್ನಬೇಕಂದ್ರೆ ಈಗೆಲ್ಲ ಹಿಂದಕ್ಕೆ ಮಹಾತ್ಮ ಗಾಂಧಿಯವರು ಕಾಲ್ನಡಿಗೆಯಿಂದ ಬ್ರಿಟಿಷ್ ದೇಶದಿಂದ ಬಂದು ಉದ್ಧಾರ ಮಾಡಿ ಬ್ರಿಟಿಷ್ನವ್ರಿಗೆ ಹಟಾಸಿ ನಮ್ಮ ದೇಶ ಹೆಂಗೆ ಸ್ವಾತಂತ್ರ್ಯ ಮಾಡ್ಯಾರು, ಆಗ ನೀವೆಲ್ಲ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು ಎಲ್ಲರೂ ಬಂದು ನಮಗೆ ಉದ್ಧಾರ ಮಾಡಿ ನಮಗೆ ಜೀವನ ಉದ್ಧಾರ ಮಾಡಬೇಕು, ನಮ್ಮ ಗರೀಬ್ ಮಂದಿಗೆ ಆಧಾರ ಮಾಡಬೇಕಂದು ಕೋರ್ತೇನೆ. ನಾನು ಆಕ್ಚುಲಿ ಏನಂತಂದ್ರೆ 26 ಎಕರೆ ಸರ್ಕಾರಿ ಗಹಣೆ ಜಾಗ ಸರ್. ಇದು ಈ ವಿಲೇಜ್ ಇರೋದು ಸ್ಮಾಲ್. ಅವಾಗ ಏನು ಮಾಡಿದ್ರು ಗೌರ್ಮೆಂಟ್ದವ್ರು ಅಂತಂದ್ರೆ ಸರ್ಕಾರಿ ಜಾಗ ಅವರಿಗೆ ಬೇರೆಯವರಿಗೆಲ್ಲ ಬಂದಿದ್ದವರಿಗೆಲ್ಲ ಮನೆ ಕಟ್ಟಲಿಕ್ಕೆ ಹಕ್ಕುಪತ್ರನೂ ಕೂಡ ವಿತರಣೆ ಮಾಡಿದೆ ಸರ್. ಈ 26 ಎಕರೆನಲ್ಲಿ ಸುಮಾರು 200 ಮನೆಗಳು ಕಟ್ಟಲಾಗಿದೆ. ಆಮೇಲೆ ಸ್ಕೂಲ್ ಇದಾವೆ ಸರ್, ಅಂಗನವಾಡಿಗಳು ಇದ್ದಾವೆ, ದೇವಸ್ಥಾನ, ಇದು ಒಂದು ದೇವಸ್ಥಾನ, ಇಲ್ಲಿ 3 ದೇವಸ್ಥಾನ ಇದ್ದಾವೆ. ಸೊ ಇವಾಗ ಏನಂತಂದರೆ 2001 ಪಾಣಿನಲ್ಲಿ ನೋಡಿದಾಗ ನೀವು ಅದರಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ ಸರ್. 11 ಕಾಲಮ್ನಲ್ಲಿ ಬ್ಲಾಂಕ್ ಇದೆ. ಕೆಳಗಡೆ ಏನು ಬರ್ದಿದ್ದಾರೆ ಅಂದರೆ ಕೆಲವು ಮನೆಗಳು ಕಟ್ಟಲಾಗಿದೆ ಅಂತ ಬರ್ದಿದ್ದಾರೆ. ಊರು ಜನರೆಲ್ಲ ಆತಂಕದಲ್ಲಿದ್ದಾರೆ. ಇವಾಗ ಮುಂದಿನ ಸಾರಿ ಏನಾಗ್ಬೋದು ಅಂದ್ರೆ ಇದೇ ಥರ ಇವು ನಾವು ಸಾಲ್ವ್ ಮಾಡಲಿಲ್ಲ ಅಂದರೆ ಮನೆಯೇ ಕೂಡ ಖಾಲಿ ಮಾಡಿ ಅಂತ ಹೇಳೋ ಪರಿಸ್ಥಿತಿ ಕೂಡ ಬರ್ಬೋದು ಸರ್. ಕೆಲವೊಂದು ಡಿಸ್ಟ್ರಿಕ್ನಲ್ಲಿ ನೋಡಿದೆ ನಾವು, ಮಡಿಕೇರಿ ಮಂಡ್ಯನಲ್ಲಿ ಕೂಡ ಈ ಥರ ಆಗಿದೆ. ಇವಾಗ ನಮ್ಮ ಊರು ಜನರು ಕೂಡ ಇವಾಗ ಇಲ್ಲಿ ಇದ್ದ ಎಲ್ಲ ಜನರು ಏನಂತಂದ್ರೆ ವ್ಯವಸಾಯದಾರ ಸರ್. ಇಲ್ಲಿ ಹಾರ್ಡ್ಲಿ ಏನಂದರೆ 1 ಎಕರೆ 1.5 ಎಕರೆ ಜಮೀನಿದೆ, ಅಲ್ಲೇ ಮಾಡ್ಕೋತಾರೆ. ಇಲ್ಲ ಮತ್ತೆ ರಿವರವಾಗಿ ಬೇರೆ ಊರಲ್ಲಿ ಕೆಲಸ ಮಾಡ್ಕೋತಾರೆ ಸರ್. ಈಗ ಈ ಥರ ಆತಂಕದಲ್ಲಿ ನಮ್ಮ ಊರು ಜನರು ಇದ್ದಾರೆ. ನಾವು ಈ ಊರು ಪರವಾಗಿ ಮತ್ತು ನಿಮ್ಮ ಇದರಲ್ಲಿ ಬೇಡ್ಕೊಳ್ಳೋದು ಏನಂತಂದರೆ ಈ ವಕ್ಫ್ ಮಂಡಳಿಯಿಂದ ನಮಗೇನು ನೋಟಿಸ್ ಬಂದಿದೆ ಅದನ್ನು ರದ್ದಾಗಬೇಕು. ಆಲ್ರೆಡಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎಲ್ಲ ರೋಲ್ ಬ್ಯಾಕ್ ಮಾಡ್ತೀವಂತೆ, ಬಟ್ ಇನ್ನೂ ತನಕ ಅದ್ರದ್ದನ್ನು ಪಾಣಿನಲ್ಲಿ ರಿಫ್ಲೆಕ್ಟ್ ಆಗಿಲ್ಲ. ನಮ್ಮ ಊರ ಕಡೆಯಿಂದ ನಿಮ್ಮ ಕಡೆಯಿಂದ ಒತ್ತಾಯ ಮಾಡ್ತೀವಿ, ಇದನ್ನು ವಕ್ಫ್ ಮಂಡಳಿಯನ್ನು ನಿಷೇಧಿಸಿ ಪೂರಾ ಕಂಪ್ಲೀಟಾಗಿ ತೆಗೆದು ಹಾಕಬೇಕಂತ ವಿನಂತಿ ಮಾಡ್ತೀವಿ.
ನಿಮ್ಮಳಿ ಸರ್ ಸ್ವಲ್ಪ ತಳ ಬರ್ರಿ ಅಕ್ಕೋರೆ ತಳ ಬರ್ರಿ ಸರ್ ಅವ್ರು ಕೆಳ ಬರ್ಲಿ ಸರ್ ಅಕ್ಕೋರ್ ತಳ ಬರ್ರಿ ಸ್ವಲ್ಪ ತಳ ಬರ್ರಿ ಕರ್ನಾಟಕ ರಾಜ್ಯ ವಕ್ ಮಂಡಳಿ ಇದೆಯಲ್ಲ ಸರ್, ಇದು ಹಳೆ ಪಾಣಿ ಸರ್, ಇದು ಹೊಸ ಪಾಣಿಯಲ್ಲಿ ಸ್ವಲ್ಪ ನೀವು ಹಿಂದೆ ಹೋದ್ರೆ ಮುಂದೆ ಬರ್ರಿ ಅಂಕಲ್. ಈಗ ಮೊದಲೇ ಇದು ನೋಡ್ರಿ ಗೊತ್ತಾರೆ ಏನು ಈಗ ಗೊತ್ತಾರೆ ಅವ್ರಿಗೇನು ಗೊತ್ತಿಲ್ಲ. ಏನ್ ಮಾಡ್ಬೇಕು ಸರ್, ನಮಗ ತಿಳಿದಿಲ್ಲ, ನಾವೇನ್ ಬರ್ದಿಲ್ಲ, ನಮ್ಮ ಊರಾಗೇನ್ ಯಾರಿಗ್ ಡ್ಯೂಟಿ ಇಲ್ಲ, ಮಕ್ಕಳಿಗಿಲ್ಲ, ಯಾರಿಗಿಲ್ಲ. ಮಾಡ್ಕೊಂಡು ಸರ್ ಕೆಲ್ಸಕ್ಕೆ ಹೋಗೋದು. ಯಾವಾಗ ಗೊತ್ತಾಗೈತೆ ನಿಮ್ಗೆ? ಇವಾಗ ಮತ್ತೆ ಮುಂದೆ ಬರ್ರಿ ಸರ್, ಸ್ವಲ್ಪ ನೀವು ಸೈಡಿ ಸರ್ಕಾರ ಕೊಟ್ಟಿದ್ದ ಸರ್ಕಾರ ಇಚ್ಚಿಂದು ಕೈ ಉಂಟು ಸರ್. ಒಂದು ಸೆಕೆಂಡ್ ಮನೆ ತೋರ್ಸರ सर अभी यहाँ पर जो नारायण मंडली थे सर, 2 बार एमएलए बने सर, कर्नाटक में पहली बार यहाँ बीदर में बने सर, इसके बारे में क्या कहते सर? जब वो 18 ये जो एमएलए चुन के आए थे, उसमें हमारे पिताजी यानी नारायण मंडली एमएलए थे, और उससे पहले 1980 में बीजेपी फॉर्म हुआ, जनसंघ में बीजेपी 1980 में जनसंघ फॉर्म हुआ। 1981 बाई इलेक्शन में हमारे पिताजी कॉन्टेस्ट करे थे यहाँ बीदर से एमएलए इलेक्शन के लिए। जब वो विरशेट्टी कुचनूर राज्यसभा गए थे, इसलिए ये स्थान खाली हुआ था, उस स्थान पर हमारे पिताजी कॉन्टेस्ट करे थे। जब आर गुंडराव चीफ मिनिस्टर थे, इंदिरा गांधी प्राइम मिनिस्टर थी, पूरे लोग टीम आके फिर भी वो टाइम में हमारे पिताजी खाली 1,500 वोट से हार गए। तो यानी उन बीजेपी के टिकट से ठहरने वाले फर्स्ट पर्सन, साउथ इंडिया के बीजेपी टिकट पे ठहरने वाले फर्स्ट पर्सन थे नारायण मंडली। नेक्स्ट टाइम पे जो जीत गया सर, 2 बार एमएलए बना सर बीदर में, और जो पहली बार जीते थे कितना लीड लिया था सर? जो सेकेंड टाइम जीते 3,500 लीड से जीते, मोहसिन कमाल को हराए थे। अभी सर यहाँ पर जो आपके पिताजी एमएलए थे, फिर आपको पार्टी वाले स्टार्टिंग आपसे घर से ही बीजेपी निकला, लेकिन पार्टी वाले आपको कुछ करने के लिए, कुछ ये करने के लिए कोशिश आ सक कोई वरिष्ठ नहीं आया सर यहाँ तक? वही तो खेद है हमें यहाँ जो हमारे बीदर डिस्ट्रिक्ट में पुराने लोगों को नज़रअंदाजा किया जा रहा है पार्टी में। मैं आपके माध्यम के ज़रिए से ये कहना चाह रहा हूँ कि पार्टी आला कमान को, पुराने लोगों को, पुराने कार्यकर्ताओं को भी आप उनका स्थान एक स्थान देके
नए लोगों को भी लोगे, पुराने लोगों को भी इतना नज़रअंदाज मत करो, दोनों को मिला के पक्ष को आगे बढ़ाओ, पार्टी मजबूत संगठन होता बोल के मेरा कहना का आशय। सर रायनो मंडली जब एमएलए बने थे सर, कर्नाटक में 4 सीट आए थे, 4 से 40 आ गए सर, 40 से सरकार बने हैं। और आने वाले दिनों में यहाँ पर आपके एरिया में इधर आपके परिवार को कहीं टिकट मिल सकता है सर एमएलए का? मैं लास्ट टाइम कोशिश करा था, मैं लास्ट टाइम हो इधर साउथ के लिए कोशिश करा था, मेरा नाम दिल्ली तक गया, लास्ट मोमेंट में मेरा नाम कट हुआ क्योंकि कल्याण कर्नाटक भाग में हमारे इसके कोई भी नहीं थे, हम एक टिकट मांगे थे। लास्ट टाइम 2 टिकट फाइनल हुए थे दिल्ली में, 2 में मेरा टिकट कट हुआ और मुझे आशा है आगे हमें टिकट मिलता बोल के आशा है, क्योंकि हम लगातार पार्टी का काम कर रहे हैं और मैं पीकेपीएस का अध्यक्ष होने के बाद किसानों का भी काम कर रहा हूँ। सहकारिता बहुत बड़ा आंदोलन है, वो आंदोलन में हम भी हिस्सा ले रहे हैं, हमारे पिताजी के मार्गदर्शन पे हम चल रहे हैं, हम लोगों का कल्याण भलाई कर रहे हैं और हमारे ऊपर कोई ऐसा एलिगेशन नहीं है, इसलिए मुझे भरोसा है कि हमें टिकट मिल सकता है। सर अभी आपको आगे आने वाले दिनों में अगर टिकट चाहिए तो अभी से आप पार्टी में व्यवस्था लेंगे सर? कहीं भी अगर पब्लिक का प्रॉब्लम है तो अभी से चालू करेंगे सर? किसानों के बारे में हो, कहीं भी हो, अभी काम कर रहे सर गरीबों का अभी? बिल्कुल जो भी हमारे पास आते हैं हम उनका काम ज़रूर करेंगे। मैं अध्यक्ष बनने के बाद बहुत किसानों को लोन दिला दिया डीसी बैंक से, और दूसरा कौन सा भी काम, और यहाँ पर जितने भी अतराफ के गांव में 15-20 गांव में जो भी केस होता, ये पहला पुलिस वाले भी बोलते महाराज के घर, हमारा घर एक पहले हमारे पिताजी के ज़माने से एक कोर्ट के जैसा है, हर कोई भी पर्सनल उनका झगड़ा है तो भी यहाँ पर सॉल्व हो जाता है। सर ನಾರಾಯಣರಾವ್ ಮನ್ನಳ್ಳಿಯವರಿಗೆ ನಾರಾಯಣರಾವ್ ಮನ್ನಳ್ಳಿಯವರಿಗೆ ಮನ್ನಳ್ಳಿ ಗ್ರಾಮದಲ್ಲಿ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪ ಅವರು ವಕ್ಫ್ ಬಗ್ಗೆದಾಗಿನ ಹೋರಾಟ ಮಾಡಲಿಕ್ಕೆ ಇಲ್ಲಿ ಬಂದಿದ್ದರು. ಈ ನಿಮಿತ್ತ ಸೌತ್ನಲ್ಲಿ ಏಕೈಕ ಫಸ್ಟ್ MLA ಆದಂಥ ದಿವಂಗತ ಶ್ರೀ ನಾರಾಯಣರಾವ್ ಮನ್ನಳ್ಳಿಯವರು ನೆನೆಸ್ಕೊಂಡು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ತಾಯಿಯವರಿಗೆ ಸನ್ಮಾನ ಮಾಡಿ ಇವತ್ತು ಅವ್ರೇನು ಈ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಇದು ಒಂದು ಶುರುವಾತ್ ಅಂತೀನಿ. ಯಾಕಂದರೆ ಈ ಹಿಂದೆ ಯಾವ ಪಕ್ಷದವ್ರು ನಮ್ಮ ಭಾರತೀಯ ಜನತಾ ಪಾರ್ಟಿದವ್ರು, ನಾನು ನಾರಾಯಣರಾವ್ ಮನ್ನಳ್ಳಿ ಗಡಿಯದಲ್ಲೇ ಬೆಳೆದೀನಿ, ಆದ್ರೆ ಪಕ್ಷದವ್ರು ಎಂದೂ ಇವ್ರ ಮನೆ ತನಕ ಅವ್ರು ಇದು ಮಾಡ್ತಾ ಇದ್ದಿರಲಿಲ್ಲ. ಆದರೆ ಇವತ್ತು ಅದು ಒಂದು ಜ್ಞಾಪಕ ಇಟ್ಕೊಂಡು ಇವ್ರ ಮನೆಗೆ ಬಂದು ಇವ್ರ ತಾಯಿಗೆ ಸನ್ಮಾನ ಮಾಡಿ ಇವತ್ತು ದೀಪಕ್ ಅವ್ರಿಗೇನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅರವಿಂದ್ ಲಿಂಬಾವಳಿ ಅವರಾಗ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, CM ಸಿದ್ದೇಶ್ವರ ಆಗಿರ್ಬೋದು, ಇವರಿಗೇನು ಗುರುತಿಸಿದಾರ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ದೀಪಕ್ ಮನ್ನಳ್ಳಿಯವ್ರಿಗೆ ಒಳ್ಳೆಯ ಭವಿಷ್ಯದ ಅಂಥೇಳಿ ನಾನು ಆಶಿಸುತ್ತೇನೆ, ಅವ್ರಿಗೆ ಶುಭ ಹಾರೈಸ್ತೇನೆ. सर अभी आप नारायणराव मन्नल्ली जी के साथ काम करे बोले सर, अभी आने वाले दिनों में दीपक सर को कुछ हेल्प करेंगे सर? देखिए, मैं जब से नारायणराव मन्नಳ್ಳಿ ಗರಡಿದ ಬೆಳೆದೀನಿ ಅಂತಂದಾಗ ಅವ್ರ ಮನೆ ಪರಿವಾರ ನನ್ನ ಪರಿವಾರ ಒಂದಿದ್ದಂಗೆ ಅದ. ನಾ ಎಂದೂ ದೀಪಕ್ ಮನ್ನಳ್ಳಿ ಅವ್ರಿಗೆ ಕೈ ಬಿಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ. ಅದು ನಾವು ಸಹಕಾರ ಕ್ಷೇತ್ರದಲ್ಲೂ ಕೂಡ ದೀಪಕ್ ಮನ್ನಳ್ಳಿ ಇನ್ನೂ ಉನ್ನತ ಸ್ಥಾನಕ್ಕೆ ಒಯ್ಬೇಕಂತ ಭಾಳ ಆಶಿಸಿದೆವು. ಆದರೆ ಅವ್ರು ಕೆಲವು ಇದರಲ್ಲಿ ಹಿಂದೆ ಉಳಿದ್ರು. ಆದರೆ ಇನ್ನು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅವರಿಗೆ ಸಹಕಾರ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಒಯ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಾನು ಇವತ್ತು ಈ ಪಕ್ಷದಾಗ ಇವತ್ತು ಆಗ್ರಹ ಪಡಿಸ್ತೀನಿ. ಇವತ್ತು ಇನ್ನೂ ಸಮಯ ಮೀರಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅರಳ್ಯದ ಅಂತೇಳಿ ನಾವು ಹೇಳ್ತೀವಿ ಬೀದರ್ದಾಗ. ಅದಕ್ಕೆ ಪೈಲೆ ಜನಸಂಘ ಅರಳಿಸಿದವರು ನಾರಾಯಣರಾವ್ ಮನ್ನಳ್ಳಿಯವರೇ. ಅವ್ರು ಜನಸಂಘ ಅಧ್ಯಕ್ಷ ಇದ್ದಾಗ ಚಂದ್ರಕಾಂತ್ ಸಿಂಧಲ್ ಅವರು MLA ಮಾಡಿದ್ರು ನಾರಾಯಣರಾವ್ ಮನ್ನಳ್ಳಿ. ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೋಬೇಕಾಯ್ತದೆ ಇದು. ಯಾಕಂದ್ರೆ ಇವತ್ತು ನಮ್ಮಲ್ಲಿ ಹಿಂದುತ್ವ ಹಂಗಾರೆ ನಮ್ಮಲ್ಲಿ ಬೀದರ್ದಾಗ ಯಾರ ಮಾಡ್ಯಾರಂದ್ರೆ ಇವತ್ತು ನಾರಾಯಣರಾವ್ ಮನ್ನಳ್ಳಿ ಅವರು ಮಾಡ್ತಕ್ಕಂಥ ಅದು ಬುನಾದಿನೇ ಇವತ್ತು ನಾವು ಬೀದರ್ದಾಗ ಇವತ್ತು BJP ಒಂದು ಸಲ 6 ಕಾನ್ಸ್ಟಿಟ್ಯೂನ್ಸಿ ನಾವು MLA ಗೆದ್ದಿದ್ದೆವು, MP ಗೆದ್ದಿದ್ದೆವು. ಇವತ್ತು ಪೂರ ಎಲ್ಲ ನಾವು BJP ಮಯ ಆಗಬೇಕಾದ್ರೆ ಶ್ರೀಯುತ ನಾರಾಯಣರಾವ್ ಮನ್ನಳ್ಳಿಯವರೇ ಕಾರಣ ಅಂತೇಳಿ ಈ ಸುಸಂದರ್ಭದಲ್ಲಿ ಹೇಳಿ ನಾನು ನಾರಾಯಣರಾವ್ ಮನ್ನಳ್ಳಿಯವರಿಗೆ ಜಯವಾಗಲಿ, ನಾರಾಯಣರಾವ್ ಮನ್ನಳ್ಳಿಯವರಿಗೆ ಜಯವಾಗಲಿ, BJPಗೆ ಜಯವಾಗಲಿ ಅಂತ ಆಶೀರ್ವಾದ.